ಇವತ್ತು ಕನ್ನಡದ ಜನರ ಮೇಲೆ ಬಾರ್ಡರ್ಗಳಲ್ಲಿ ಇವತ್ತು ಅಟ್ಯಾಕ್ ಮಾಡ್ತಿದ್ದಾರೆ, ಪುಂಡಾಟಿಕೆ ನಡೀತಾ ಇದೆ, ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ. ನಿಮ್ಮದು ಕಾನೂನು ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ. ಒಂದು ಕಡೆ ಪೊಲೀಸ್ ಸ್ಟೇಷನ್ಗಳ ಮೇಲೆ ಕಲ್ಲು ತೂರಾಟ ನಡೀತಾ ಇದೆ, ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚೋ ಕೆಲಸ ನಡೀತಾ ಇದೆ. ಇದ್ಯಾರು ನೀವು ನನ್ನ ಬ್ರದರ್ ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಿದ್ದೀರಲ್ಲ, ಈಗ ನಿಮ್ಮ ಬ್ರದರ್ಗಳಿಗೆ ಬುದ್ಧಿ ಹೇಳಿ. ಹತೋಟಿಯಲ್ಲಿ ಅವ್ರನ್ನ ಇಡಕ್ ಆಗೋದಿಲ್ಲ ನಿಮಗೆ. ಮಾತೆತ್ತಿದ್ರೆ ಎಲ್ಲಾದ್ರೂ ಟ್ರೋಲ್ ಮಿನಿಸ್ಟರ್. ಈಗ ಯಾರಾದ್ರೂ ಸುಳ್ಳು ಮಾಡಿದ ಸುಳ್ಳು ವಿಷಯಗಳನ್ನ ಹಬ್ಬಿಸಿದ್ರೆ ಅಥವಾ ಯಾರಾದ್ರೂ ಪ್ರಚೋದನಕಾರಿ ಮಾತುಗಳನ್ನ ಆಡಿದ್ರೆ ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬಿಡ್ತೇವೆ ಅಂತ ಹೇಳ್ಬಿಟ್ಟು ಕಮಿಟಿ ಎಲ್ಲ ಮಾಡಿದ್ರಲ್ಲ. ಎಲ್ಲೋದ್ರು ಮಾನ್ಯ ಟ್ರೋಲ್ ಮಿನಿಸ್ಟ್ರೇ ಬರ್ರಿ ಈಚೆ, ಈಗ ಮಾತಾಡಿ ಎಲ್ಲೆಲ್ಲಿ ಆಗಿದೆ ಅಂತ. ಇವತ್ತು ಪೊಲೀಸ್ ಅಧಿಕಾರಿಗಳು ಶಾಸಕರನ್ನ ಎದೆಗೆ ಕೈ ಇಟ್ಟು ನೂಕ್ತಾರೆ, ಹೊರದಬ್ಬುತ್ತಾರೆ ಚುನಾವಣೆಗಳಲ್ಲಿ. ಇದೆಲ್ಲವೂ ಕೂಡ ಇವತ್ತು ಟ್ರೋಲ್ ಮಿನಿಸ್ಟರ್ ಬಂದು ಉತ್ತರ ಕೊಡ್ಲಿ. ಇದಕ್ಕೆಲ್ಲ ಅವರವರ ಜಿಲ್ಲೆಗಳಲ್ಲಿ ಆಗಿದೆಯಲ್ಲ. ಇಂಥ ಪರಿಸ್ಥಿತಿ ಇದು ಎದುರಿಸ್ತಾ ಇದ್ದೀವಿ. ಕನ್ನಡಿಗ ಒಬ್ಬ ಕಂಡಕ್ಟರ್ ಮೇಲೆ ಇವತ್ತು ಪುಂಡಾಟಿಕೆ ನಡೆದಿದೆ. ಅವರಿಗೆ ಕನ್ನಡ ಮಾತಾಡು ಅಂದಾಗ ಕನ್ನಡ ಬರಲಿಲ್ಲ ನನಗೆ ಅಂತಂದ್ರೆ ನಾವೇನು ಮರಾಠಿ ಪ್ರದೇಶದಲ್ಲಿ ಅಂತಂದ್ರೆ ಹೋಗಿ ನಾವು ಕನ್ನಡ ಮಾತಾಡ್ಲಿಕ್ಕಾಗ್ತದೆ. ಕನ್ನಡ ಬರೋನ್ ಪಾಪ ಅವನು ಕನ್ನಡನೇ ಮಾತಾಡ್ತಾನೆ, ಮರಾಠಿ ಬಂದಿದ್ರು ಮಾತಾಡ್ತಿದ್ದ ಆತ. ನಮಗೇನು ಯಾವುದೇ ಭಾಷೆಯ ಮೇಲೆ ನಮಗೆ ವಿರೋಧ ಇಲ್ಲ. ಆದರೆ ಆ ಭಾಷೆ ಬರದೇ ಇದ್ರೆ ನೀವು ಮಾತಾಡು ಅಂತ ಹಿಡ್ಕೊಂಡು ಹೊಡೆದ್ರೆ ಭಾಷೆ ಬರುತ್ತಾ? ಇದು ಪುಂಡಾಟಿಕೆ ಅಲ್ಲದೆ ಬೇರೆ ಏನು? ಈ ರೀತಿ ಇವತ್ತು ನಡೀತಾ ಇದೆ. ಆದ್ರಿಂದ ನಾನು ವಿಶೇಷವಾಗಿ ಕೋರಮಂಗಲದಲ್ಲಿ ನಿನ್ನೆ ಏನಾಗಿದೆ, ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಅದಕ್ಕೆ ಪೊಲೀಸ್ನವರು ಬೇರೆ ಬೇರೆ ರೀತಿಯ ಟ್ವಿಸ್ಟ್ಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ನೀವು ಅವ್ರನ್ನ ಆ ಪುಂಡಾಟ ಮಾಡ್ತಕ್ಕಂಥವ್ರನ್ನ ತಡೀಲಿಕ್ಕೆ ಆಗಲಿಲ್ಲ ಅಂತ ಅಂದ ತಕ್ಷಣವೇ ಬೇರೆ ಬೇರೆ ಆಯಾಮಗಳನ್ನು ಕಲ್ಪಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಆದ್ರಿಂದ ನಿಮ್ಮ ಸರ್ಕಾರದಿಂದ ಜನ ಉತ್ತಮವಾದದ್ದನ್ನ ಏನನ್ನು ಕೂಡ ಬಯಸುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಬರೀ ಮುಖ್ಯಮಂತ್ರಿಗಳು ಇನ್ನೂ ಮೂಡ ಅಂತ ಆ ಮೂಡಲ್ಲೇ ಇದ್ದಾರೆ ಹೊರತು ಅವ್ರ ಮೂಡ್ ಇನ್ನೂ ಚೇಂಜ್ ಆಗೇ ಇಲ್ಲ. ಮೂಡ ಅವರನ್ನು ಕಾಡ್ತಾ ಇದೆ. ನಾನು ಹೇಳ್ತೀನಿ, ಮೂಡ ಇಲ್ಲಿಗೆ ನಿಲ್ಲುವಂಥದ್ದಲ್ಲ. ನೀವು ಯಾರಿಂದ ಏನು ಬೇಕಾದರೂ ಸರ್ಟಿಫಿಕೇಟ್ ತಗೊಳ್ಳಿ, ಈ ದೇಶದ ಕಾನೂನು ಸತ್ತಿಲ್ಲ. ಕೋರ್ಟ್ಗಳು ಇವತ್ತಿಗೂ ಕೂಡ ಉತ್ತಮವಾಗಿ ನಡೀತಾವೆ, ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತವೆ. ಬಾಬಾ ಸಾಹೇಬರ ಅಂಬೇಡ್ಕರ್ ರವರ ಸಂವಿಧಾನ ಅಷ್ಟೇ ಶಕ್ತಿಯುತವಾಗಿ ಕೆಲಸ ಮಾಡ್ತಿದೆ. ನೀವು ನಿಮ್ಮ ರಕ್ಷಣೆಗಾಗಿ ಸಂವಿಧಾನ ಅಂತ ಹೇಳ್ತೀರಿ, ಅಸಂವಿಧಾನಿಕವಾಗಿ ನಡ್ಕೊಳ್ತಾ ಇದ್ದೀರಿ. ಅದರಿಂದ ಯಾವುದೇ ಕಾರಣಕ್ಕೂ ಮೂಢ ವಿಚಾರದಲ್ಲಿ ನೀವು ಜೈಲಿಗೆ ಹೋಗೋದನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾರೋ ಒಬ್ಬರಿಂದ ನೀವು ಸರ್ಟಿಫಿಕೇಟ್ ಪಡಿಬಹುದು, ಆದರೆ ಇದು ಫಿಟ್ ಕೇಸ್ ಇದೆ. ನೀವು ಜೈಲಿಗೆ ಹೋಗ್ಲಿಕ್ಕೆ ಎಲ್ಲ ಸಾಬೀತುಪಡಿಸಲಿಕ್ಕೆ ಸಾಧ್ಯ ಇದೆ. ಇದು ಒಂದಾದ್ರೆ, ಎರಡನೇದು ಬಡ್ಜೆಟ್ ಮಂಡನೆಗೆ ಇನ್ನೇನು 7ನೇ ತಾರೀಕು ದಿನಗಳು ಹತ್ರ ಬರ್ತಾ ಇದೆ. ಸದನವೂ ಕೂಡ 3ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. 2 ವರ್ಷಗಳಿಂದ ನನ್ನ ಹೋರಾಟ ನಡೆದಿದೆ. ದಲಿತರಿಗೆ ಈ ಸರ್ಕಾರ ಅನ್ಯಾಯ ಮಾಡಿದೆ, ಮೋಸ ಮಾಡಿದೆ. SCP TSP ಹಣವನ್ನು ನುಂಗಿದೆ. ಈಗಾಗಲೇ 2 ವರ್ಷದಲ್ಲಿ 25,000 ಕೋಟಿಯನ್ನ ಅವರಿಗೆ ಸೇರಬೇಕಾಗಿದ್ದ ಹಣವನ್ನು ನೀವು ವಂಚನೆ ಮಾಡಿದ್ದೀರಿ. ಸರ್ವರಿಗೂ ಗ್ಯಾರಂಟಿ ಕೊಟ್ಟು ದಲಿತರಿಗೆ ಮಾತ್ರ ಗ್ಯಾರಂಟಿ ಹಣ ಕೊಡದೆ ಅವರಿಗೆ ಮೀಸಲಿಟ್ಟ ಹಣವನ್ನು ಕೊಟ್ಟು ನೀವು ಅವರನ್ನ ವಂಚನೆ ಮಾಡಿದ್ದೀರಿ. ಅದರಿಂದ ಅವರ ಅಭಿವೃದ್ಧಿ ಕುಂಠಿತ ಆಗಿದೆ.
ಆದರೆ ಈ 3ನೇ ಬಡ್ಜೆಟ್ನಲ್ಲಿ ಈ ಸಾರಿ ನೀವು ಹಣ ತೆಗೆದಿದ್ದೇ ಆದರೆ ನಾವು ನಿಮ್ಮನ್ನು ಕೋರ್ಟ್ ಮೆಟ್ಟಲು ಹತ್ತಿಸೋವರೆಗೂ ನಾನು ಬಿಡೋದೇ ಇಲ್ಲ. ನಮ್ಮ ಪಕ್ಷ ಈ ವಿಚಾರವನ್ನ ಬಹಳ ತೀವ್ರಗತಿಯಲ್ಲಿ ತೆಗೆದುಕೊಂಡಿದೆ. ಈಗಾಗಲೇ ಹಲವು ಸುತ್ತಿನ ಮಾತುಕತೆಗಳು, ಸಭೆಗಳು ನಡೆದಿದೆ. ನೀವೇನಾದರೂ ಈ ಇದರಲ್ಲಿ ವಾಪಸ್ ತೆಗೆದುಕೊಂಡಿದ್ದೇ ಆದರೆ ಏನು SCP TSP ಆಕ್ಟ್ ನೀವೇ ಮಾಡಿದ್ರಿ, ಆ ಆಕ್ಟ್ನ ವಿರುದ್ಧವಾಗಿ ನೀವೇ ನಡ್ಕೊಳ್ತಿದ್ದೀರಿ. ನಿಮ್ಮನ್ನ ಕೋರ್ಟಿನ ಮೆಟ್ಟಿಲುಗಳು ಹತ್ತಿಸೋವರೆಗೂ ನಾವು ಬಿಡೋದಿಲ್ಲ. ಆ ಪರಿಶಿಷ್ಟ ಜಾತಿ ವರ್ಗಗಳು, ದಲಿತ ಸಮುದಾಯಗಳಿಗೆ ಯಾವುದೇ ಅನ್ಯಾಯ ಆಗದೆ ಇರೋ ರೀತಿ ನಮ್ಮ ಹೋರಾಟ ನಡೀತದೆ. ಈ ಸಾರಿ ನೀವು ಹಣ ಅದನ್ನು ತೆಗೆದಿದ್ದೇ ಆದರೆ ನಿಮ್ಮ ಹಣವನ್ನ ಮತ್ತೆ ಕಕ್ಕಿಸುವವರೆಗೂ ಹೋರಾಟ ಮಾಡ್ತೇವೆ.